ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಕಾಯ ಕೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮೂತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ವಿಜ್ಞಾನಾಸ್ತ್ರೇಣ ಯೋ ಮಾಯಾಂ ಅಹರದ್ಬಾಣಮಂತ್ರಿಣಃ ಅನ್ಯೈರಹನ್ಯಮಾನಾಂಚ ಸಾ ಕಥಂ ಸಾತ್ವತರ್ಷಭೇ. ಭಗವಂತನಿಗೆ ಮಾಯಾ ಸಂಬಂಧ ಇಲ್ಲ ಅನ್ನೋದನ್ನು ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಬಾಣಾಸುರನಿಗೂ ಕೃಷ್ಣ ಪರಮಾತ್ಮನಿಗೂ ಯುದ್ಧ ಆಯಿತು. ಆಗ ಬಾಣಾಸುರನ ಮಂತ್ರಿ ಅವನೇನು ಮಾಡಿದ್ದಾನೆ ಅಂತಂದರೆ ಮಾಯೆಯನ್ನು ಪ್ರಯೋಗ ಮಾಡಿದ. ಬಾಣಾಸುರನ ಜೊತೆಯಲ್ಲಿ ಯುದ್ಧಕ್ಕೆ ಹೋದಾಗ ಮೊದಲು ಸೇನಾಧಿಪತಿಗಳು ಮಂತ್ರಿಗಳೆಲ್ಲ ಯುದ್ಧಕ್ಕೆ ಬರ್ತಾರಲ್ಲ, ಹಾಗೆ ಬಾಣಾಸುರನ ಮಂತ್ರಿ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡ್ದ. ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅವನು ಮಾಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅನೇಕ ವಿಧವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ. ಇಂತಹ ಪದಾರ್ಥಗಳನ್ನು ಸೃಷ್ಟಿ ಮಾಡುವ ಮೂಲಕ ಕೃಷ್ಣ ಪರಮಾತ್ಮನನ್ನು ಹೆದರಿಸುವಂತಹ ಕೆಲಸವನ್ನು ಮಾಡಿದ, ಸೋಲಿಸುವಂಥ ಕೆಲಸ ಮಾಡಿದ. ಆವಾಗ ಭಗವಂತ ಏನು ಮಾಡ್ತಾನೆ? ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಭಗವಂತ ವಿಜ್ಞಾನಾಸ್ತ್ರೇಣ, ಅದಕ್ಕೆ ಪ್ರತಿಯಾಗಿ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದ್ರಿಂದ ಏನಾಯಿತು? ಅವನ ಮಾಯೆ ಎಲ್ಲ ನಾಶವಾಗಿ ಹೋಯಿತು. ವಿಚಿತ್ರವಾಗಿ ಎಲ್ಲ ಕಾಣಿಸ್ತಾ ಇತ್ತು. ಆ ಕಾಣಿಸುವಂತಹ ಎಲ್ಲ ಪದಾರ್ಥಗಳು ಇಲ್ಲ ಅಂತಾಯಿತು. ಯಾವುದರಿಂದ ಆಯಿತು? ಭಗವಂತ ಪ್ರಯೋಗ ಮಾಡಿದ ವಿಜ್ಞಾನಾಸ್ತ್ರದಿಂದ. ಭಗವಂತ ಪ್ರಯೋಗ ಮಾಡಿದ ವಿಜ್ಞಾನಾಸ್ತ್ರಕ್ಕೆ ಆ ಸಾಮರ್ಥ್ಯ ಇದೆ ಅಂತಾದರೆ, ಆ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಮಾಯಾ ಸಂಬಂಧ ಇರುತ್ತಾ? ಬಾಣನ ಮಂತ್ರಿ ಅವನು ಈ ಎಲ್ಲ ಮಾಯೆಯನ್ನು ಸೃಷ್ಟಿ ಮಾಡಿದ್ದ. ಅವನು ಸೃಷ್ಟಿ ಮಾಡಿದ ಮಾಯೆಯನ್ನೇ ಭಗವಂತ ನಾಶ ಮಾಡಿದ್ದಾನೆ ಅಂತಂದಮೇಲೆ ಅದು ಯಾಕೆಂದರೆ ಇತರರಿಂದ ಪರಿಹಾರ ಮಾಡಲಿಕ್ಕಾಗದೇ ಇರತಕ್ಕಂಥ ಮಾಯೆ. ಅದಕ್ಕೆ ಹೇಳ್ತಾರೆ ಅನ್ಯೈಹಿ ಅಹನ್ಯಮಾನಾಂ ಅಂತ. ಇತರರಿಂದ ಯಾರಿಂದಲೂ ಕೂಡ ನಾಶ ಮಾಡಲಿಕ್ಕಾಗದೇ ಇರತಕ್ಕಂಥ ಮಾಯೆ, ಅದನ್ನು ಭಗವಂತ ಕೇವಲ ಅಸ್ತ್ರದಿಂದಲೇ ನಾಶ ಮಾಡಿದ್ದಾನೆ ಅಂತಿರಬೇಕಾದರೆ ಅಂತಹ ಪರಮಾತ್ಮನಿಗೆ ಈ ಮಾಯಾ ಸಂಬಂಧ ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಬಾಣಮಂತ್ರಿಣಃ, ಬಾಣಾಸುರನ ಮಂತ್ರಿಯ ಅನ್ಯೈಹಿ ಬೇರೆಯವರಿಂದ ಅಹನ್ಯಮಾನ ನಾಶ ಮಾಡಲಿಕ್ಕಾಗದೇ ಇರತಕ್ಕಂತಹ ಮಾಯೆಯನ್ನು ವಿಜ್ಞಾನಾಸ್ತ್ರೇಣ ವಿಜ್ಞಾನಾಸ್ತ್ರದಿಂದ ಯಾವ ಪರಮಾತ್ಮನು ಅಹರತ್ ನಾಶ ಮಾಡಿದ್ದಾನೋ ಅಂತಹ ಸಾತ್ವತರ್ಷಭೇ ಯಾದವರಲ್ಲಿ ಶ್ರೇಷ್ಠನಾದಂತಹ ಕೃಷ್ಣ ಪರಮಾತ್ಮನಲ್ಲಿ ಆ ಮಾಯೆಯಾಗಲಿ, ಬಾಣ ಮಂತ್ರಿಯಲ್ಲಿರ್ತಕ್ಕಂತಹ ಮಾಯೆ ಅಥವಾ ಮಾಯಾವಾದಿಗಳು ಹೇಳ್ತಕ್ಕಂಥ ಮಾಯೆ, ಅದು ಕಥಂ ಇರಲಿಕ್ಕೆ ಹೇಗೆ ಸಾಧ್ಯ? ಬಾಣಮಂತ್ರಿಣಃ, ಬಾಣಾಸುರನ ಮಂತ್ರಿಯ ಅನ್ಯೈಹಿ ಬೇರೆಯವರಿಂದ ಅಹನ್ಯಮಾನ ನಾಶ ಮಾಡಲಿಕ್ಕಾಗದೇ ಇರತಕ್ಕಂತಹ ಮಾಯೆಯನ್ನು ವಿಜ್ಞಾನಾಸ್ತ್ರೇಣ ವಿಜ್ಞಾನಾಸ್ತ್ರದಿಂದ ಯಾವ ಪರಮಾತ್ಮನು ಅಹರತ್ ನಾಶ ಮಾಡಿದ್ದಾನೋ ಅಂತಹ ಸಾತ್ವತರ್ಷಭೇ ಯಾದವಶ್ರೇಷ್ಠನಾದ ಕೃಷ್ಣ ಪರಮಾತ್ಮನಲ್ಲಿ ಆ ಮಾಯೆಯು ಅಥವಾ ಮಾಯಾವಾದಿಗಳು ಹೇಳ್ತಕ್ಕಂಥ ಮಾಯೆಯು ಕಥಂ ಇರಲಿಕ್ಕೆ ಹೇಗೆ ಸಾಧ್ಯ?
ಲೌಕಿಕ ಮಾಯಾಂತರಂ ವದನ್, ಲೋಕದಲ್ಲಿ ಇನ್ನೊಂದು ಮಾಯೆ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಶಾಸ್ತ್ರದಲ್ಲಿರ್ತಕ್ಕಂಥ ಮಾಯಾ ಅಂದರೆ ಅವಿದ್ಯ, ಲೋಕದಲ್ಲಿರ್ತಕ್ಕಂಥ ಮಾಯಾ ಅಂತಂದರೆ ಬೇರೆ ಬೇರೆಯಾದಂಥ ಪದಾರ್ಥಗಳನ್ನು ತತ್ಕಾಲದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ, ಆ ಮಾಯಾ. ಅದೊಂದು ಶಕ್ತಿ, ದುಷ್ಟಶಕ್ತಿ ಆಗ್ಬೋದು, ಮಂತ್ರಶಕ್ತಿ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಆ ಒಂದು ಶಕ್ತಿ. ಆ ಶಕ್ತಿ ಸತ್ಯ, ಅದರಿಂದ ಸೃಷ್ಟವಾದದ್ದು ಮಿಥ್ಯ. ಅದೇ ಹೇಳಿದ್ದು, ಅದು ಸತ್ಯವೇ, ಶಕ್ತಿ ಸತ್ಯ, ಅದರಿಂದ ಸೃಷ್ಟವಾಗಿರ್ತಕ್ಕಂಥದ್ದು ಇದೆಯಲ್ಲ ಅದು ಮಿಥ್ಯ. ಕಣ್ಕಟ್ಟು ಅಂಥೇಳಿ, ಹೌದು ಹೌದು, ಇಲ್ಲ, ಅದು ಮಿಥ್ಯ. ಅದು ಅಂದರೆ ಶಕ್ತಿ ಸತ್ಯ, ಅದರಿಂದ ಆಗತಕ್ಕಂಥ ಪದಾರ್ಥಗಳು ಮಿಥ್ಯ. ಅದರಿಂದ ತನ್ನಿರಾಕರಣ ಸಮರ್ಥಸ್ಯ, ಅಂತಹ ಈ ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಾಯೆ, ಅದನ್ನೇ ನಿರಾಕರಣ ನಾಶ ಮಾಡುವಂಥ ಸಾಮರ್ಥ್ಯ ಪರಮಾತ್ಮನಿಗಿದೆ. ಅಂಥವನಿಗೆ ಭಗವತಃ ಮಾಯಾಂತರ ನಿರಾಕರಣಮಪಿ ಸಮಾನ ನ್ಯಾಯತ್ವ. ಆ ಮಾಯೆಯನ್ನೇ ಭಗವಂತ ನಾಶ ಮಾಡ್ತಾನೆ ಅಂತಂದರೆ ಭಗವಂತನಿಗೆ ಆ ಮಾಯಾ ಸಂಬಂಧ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ. ಸಿದ್ಧತೀತಿ ಆಶಯೇನ ಆಹ, ಈ ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಲೌಕಿಕವಾದ ಮಾಯೆಯನ್ನು ಭಗವಂತ ನಾಶ ಮಾಡಿದ್ದಾನೆ, ಆದರೆ ಅದರಂತೆ ಇನ್ನೊಂದು ಮಾಯಾ, ಆ ಮಾಯಾವಾದಿಗಳು ಹೇಳ್ತಕ್ಕಂಥ ಮಾಯಾ, ಅದು ಕೂಡ ಭಗವಂತನಿಗೆ ಇಲ್ಲ ಅಂತ. ಆಗುತ್ತೆ, ಅದನ್ನೆಲ್ಲ ವಶ ಮಾಡ್ಕೋಬೇಕು. ಏನು ಭಗವಂತನ ನಾಮಸ್ಮರಣೆ, ಹರಿವಾಯುಸ್ಥಿತಿ ಪಠನೆ, ಗಾಯತ್ರಿ ಮಂತ್ರ ಜಪ, ಇದೇ ಸಾಕು, ಇದೇ ಬ್ರಹ್ಮಾಸ್ತ್ರ ಅದಕ್ಕೆಲ್ಲ. ಸಾ ಅಂತಿದೆ ಅಲ್ಲಿ, ಸಾ ಕಥಂ ಸಾತ್ವ. ಸಾ ಅಂದರೆ ಯಾವುದು? ಬಾಣಮಂತ್ರಿಣಃ ಮಾಯಾ ಅನ್ಯಾವ. ಬಾಣಮಂತ್ರಿ ಅವನು ಪ್ರಯೋಗ ಮಾಡಿದ ಮಾಯೆ, ಅದು ಭಗವಂತನಲ್ಲಿಲ್ಲ. ಹಾಗೆ ಅನ್ಯ ಮಾಯಾವಾದಿಗಳು ಹೇಳ್ತಕ್ಕಂಥ ಮಾಯೆಯು ಕೂಡ ಭಗವಂತನಲ್ಲಿ ಇಲ್ಲ. ಮಯಮಾಯಾ ಹಿ ಸಾ ಸತ್ಯ ಮಿಥ್ಯಾರ್ಥಾನ್ ದರ್ಶಯೇತ್ ಪರಂ ತ್ರಿವಿಧಾ ದೇವ ಮಾಯೇಯಂ ಸತ್ಯಾಸತ್ಯಾರ್ಥಕಾರಿಣಿ. ಆ ಮಯನ ಮಾಯೆ ಇದೆಯಲ್ಲ, ಆ ಮಾಯೆಯು ಕೂಡ ಸತ್ಯ, ಆದರೆ ಅದು ಮಿಥ್ಯಾರ್ಥಾನ್ ದರ್ಶಯೇತ್, ಅದು ಇಲ್ಲದೇ ಇರುವಂತಹ ಪದಾರ್ಥಗಳನ್ನು ಕಾಣುವಂತೆ ಮಾಡುತ್ತೆ. ಇದಕ್ಕಿದ್ದಾಗೆ ಆನೆ, ಕುದುರೆಗಳು, ಇವುಗಳ ರಾಶಿ ರಾಶಿ ಕಾಣುವಂತೆ ಮಾಡಬಹುದು. ಈಗೆಲ್ಲ ತ್ರೀ ಡಿ ಫಿಲಮ್ ಇದ್ದ ಹಾಗೆ ನಮ್ಮ ಮೇಲೇ ಆ ಅಸ್ತ್ರಗಳು ಬಂದು ಬೀಳುವಂತೆ ಆಗ್ಬೋದು, ಅಲ್ಲಿ ಬೀಳಲ್ಲ. ಹಾಗಾದರೆ ಅದು ತೋರುವಿಕೆ ಅಷ್ಟೆ, ಅದು ಸತ್ಯ. ಆದರೆ ಅದು ನಮ್ಮ ಮೇಲೆ ಒಂದು ಬಿತ್ತಲ್ಲ, ಅದು ಸುಳ್ಳು ಅಲ್ವಾ? ನಮ್ಮನ್ನೇ ಒಂದು ಬಾಣ ಬಿಟ್ಟಂಗಾಯಿತು, ಕೂತಲ್ಲೇ ಕೂತಿರ್ತೀರ, ಅದು ನಿಮ್ಮ ಮೇಲೇ ಬಂತು, ಅಯ್ಯೋ ಅಂತ ಭಯಪಡ್ತೀರ, ನಿಮ್ಮ ಮೇಲೆ ಬಂದಿದ್ದಲ್ಲ ಅದು. ಹಾಗಾದರೆ ಆ ಬೆಳಕು ಇದೆಯಲ್ಲ ಅದು ಸತ್ಯ, ಆದರೆ ನಮ್ಮ ಹತ್ರ ಬಂದು ನಮ್ಮನ್ನೇ ಅಟ್ಯಾಕ್ ಮಾಡುತ್ತೆ ಅನ್ನೋದು ಮಿಥ್ಯ ಅಲ್ವಾ? ಹಾಗೇ ಈ ಮಯನ ಮಾಯಾ ಇದೆಯಲ್ಲ ಅದು ಸತ್ಯ, ಅವನಲ್ಲಿ ಆ ಶಕ್ತಿ ಎಂಬತಕ್ಕಂಥದ್ದಿದೆ. ಆದರೆ ಅದರಿಂದ ನಿರ್ಮಾಣಗೊಂಡಂತಹ ಬೇರೆ ಬೇರೆ ಪದಾರ್ಥಗಳಿದೆಯಲ್ಲ ಅದೆಲ್ಲ ಮಿಥ್ಯ. ಹಾಗೇ ಭಗವಂತನಲ್ಲಿರ್ತಕ್ಕಂತಹ ಮಾಯಾ ಅದು ಸತ್ಯ. ಅದೆಂಥದ್ದು? ತ್ರಿವಿಧ ದೇವಮಾಯಾ, ಸ್ವರೂಪಭೂತವಾದ ಇಚ್ಛಾ, ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್ಸು ಎಂಬತಕ್ಕಂತಹ ಈ ಸ್ವರೂಪಭೂತವಾದ ಮಾಯಾ ಅದು ಸತ್ಯ, ಸತ್ಯಾರ್ಥಕಾರಿಣಿ, ಅದು ಸತ್ಯಭೂತವಾಗಿರ್ತಕ್ಕಂತಹ. ಇಷ್ಟೇ ವ್ಯತ್ಯಾಸ. ಮಯನ ಮಾಯಾ ಸತ್ಯ, ಅದು ಮಿಥ್ಯಾಭೂತವಾದ ವಸ್ತುಗಳನ್ನು ಸೃಷ್ಟಿ ಮಾಡುತ್ತೆ. ಭಗವಂತನ ಮಾಯಾ ಮೂರು ವಿಧದ ಸತ್ಯ, ಅದು ಸತ್ಯಭೂತವಾದದ್ದನ್ನೇ ಮಾಡುತ್ತೆ. ಇಷ್ಟು ವ್ಯತ್ಯಾಸ. ಮಯನ ಮಾಯಾ ಅದು ಮಾಯಾ, ಭಗವಂತನ ಮಾಯೆಯು ಮಾಯಾ, ಎರಡೂ ಸತ್ಯ. ಆದರೆ ಒಂದು ಮಾತ್ರ ಇರದೇ ಇರತಕ್ಕಂಥ ಪದಾರ್ಥವನ್ನು ಸೃಷ್ಟಿ ಮಾಡುತ್ತೆ, ಇನ್ನೊಂದು ಸತ್ಯಭೂತವಾದ ಪದಾರ್ಥಗಳನ್ನೇ ಸೃಷ್ಟಿ ಮಾಡುತ್ತೆ ಅಂತ. ಹಾಂ, ಹೌದು ಹೌದು, ಅದೇ ಮಯ ಸಭೆ, ಮಯನಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಮಾಯಾ ಅಂತ, ಅದು ಮಯ ಮಾಯಾ ಅಂತ ಹೇಳೋದು.
ಏನು ರಾಜಸೂಯ ಯಾಗದಲ್ಲಿರ್ತಕ್ಕಂತಹ ಮಯಸಭೆ ಅಂತ ಕರೀತಾರಲ್ಲ ಅದು. ಸಾ ಪ್ರಸಿದ್ಧವಾದ ಮಯಮಾಯ ಮಯನ ಮಾಯೆಯು ಸತ್ಯವೇ ಆಗಿದೆ. ಪರಂ ಆದರೆ ಮಿಥ್ಯಾರ್ಥಾನ್ ಮಿಥ್ಯಾಭೂತವಾದ ಪದಾರ್ಥಗಳನ್ನು ದರ್ಶಯೇತ್ ತೋರಿಸುತ್ತದೆ. ತ್ರಿವಿಧ ಮಾಯ 3 ವಿಧವಾಗಿರ್ತಕ್ಕಂತಹ ಸತ್ಯ, ತ್ರಿವಿಧ 3 ವಿಧವಾದ ಸತ್ಯಭೂತವಾದ ಇಯಂ ದೇವಮಾಯ, ಈ ಭಗವಂತನ ಇಚ್ಛಾಶಬ್ದ ಮಾಯಾಶಬ್ದವಾಚ್ಯವಾದ ಇಚ್ಛಾ, ಮಾಯಾಶಬ್ದವಾಚ್ಯವಾದಂತಹ ಶಕ್ತಿ, ಮಾಯಾಶಬ್ದವಾಚ್ಯವಾದಂತಹ ತೇಜಸ್ಸು, ಇದು ಸತ್ಯಾರ್ಥಕಾರಿಣಿ, ಸತ್ಯವಾದ ವಸ್ತುಗಳನ್ನೇ ನಿರ್ಮಾಣ ಮಾಡುತ್ತದೆ ಅಂತ. ಸಾ ಆಯಾವ ಪ್ರಸಿದ್ಧವಾದ ಮಯಮಾಯ ಮಯನ ಮಾಯೆಯು ಸತ್ಯಭೂತವಾಗಿದ್ದು ಮಿಥ್ಯಾರ್ಥಾನ್ ಮಿಥ್ಯಭೂತವಾದ ಪದಾರ್ಥವನ್ನು ದರ್ಶಯೇತ್. ಪರಂ ಆದರೆ ಮಿಥ್ಯಾಭೂತವಾದ ಪದಾರ್ಥವನ್ನು ದರ್ಶಯೇತ್ ತೋರಿಸುತ್ತದೆ. ಇಯಂ ಯಾವ ತ್ರಿವಿಧ 3 ವಿಧವಾದ ದೇವಮಾಯ ಸ್ವರೂಪಭೂತವಾದ ಇಚ್ಛಾ ಶಕ್ತಿ ತೇಜಸ್ಸು ಎಂಬತಕ್ಕಂತಹ ಮಾಯೆಯು ಸತ್ಯಭೂತವಾದದ್ದು, ಸತ್ಯಾರ್ಥಕಾರಿಣಿ, ಸತ್ಯಭೂತವಾದ ಪದಾರ್ಥಗಳನ್ನೇ ಸೃಷ್ಟಿ ಮಾಡುತ್ತದೆ. ಏನು ಮಾಯಾ ಅಂತಂದರೆ ಸ್ವರೂಪಭೂತವಾದ ಶಕ್ತಿ ಅಂತಲೇ ಅರ್ಥ, ಸ್ವರೂಪಭೂತವಾದ ಇಚ್ಛೆ ಅಂತಲೇ ಅರ್ಥ, ಸ್ವರೂಪಭೂತವಾದಂತಹ ತೇಜಸ್ಸು ಅಂತಲೇ ಅರ್ಥ ಮಾಯಾ ಶಬ್ದಕ್ಕೆ. ಮಯಮಾಯಾಹಿ ಅಂದರೆ ಮಯೇನ ದೈತ್ಯಕಾರುಣ, ದೈತ್ಯರ ಕಾರ್ಪೆಂಟರ್, ಕಾರು ಅಂದರೆ ಕಾರ್ಪೆಂಟರ್ ಅಂತ ಅರ್ಥ, ದೈತ್ಯರ ಬಡಗಿ, ಅವನಿಂದ ನಿರ್ಮಿತವಾಗಿರ್ತಕ್ಕಂತಹ ಮಾಯೆ ಇದೆಯಲ್ಲ ಅದು ಮಯಮಾಯ ಅಂತ ಅರ್ಥ. ಅದು ಸತ್ಯ. ಯಾಕೆ ಮಂತ್ರ ಔಷಧಿ ರೂಪತ್ವ, ಅದು ಸತ್ಯ ಯಾಕೆ ಅಂದರೆ ಒಂದೋ ಮಂತ್ರ ರೂಪ ಇಲ್ಲ ಕೆಮಿಕಲ್ ರೂಪ. ಔಷಧಿ ಅಂತಂದರೆ ಕೆಮಿಕಲ್ ರೂಪ ಅಂತ, ಅದೇ ನೀರಲ್ಲ, ಅದರ ಪದಾರ್ಥ ಇದು, ಅದರಿಂದ ಸತ್ಯ ಅದು ಅಂತ. ಅದೇ ರಾಜಸೂಯ ಯಾಗದ ಸಭೆಯಲ್ಲಿ ದುರ್ಯೋಧನ ಬೀಳ್ಬೇಕಾದ್ರೆ ನೀರು ಅಂತ ಕಾಣಿಸ್ತು, ಕಂಡಿದ್ದಷ್ಟೇ, ನೀರಲ್ಲ ಅದು ಅಂತದ್ದು. ಇನ್ನೊಂದು ಕಡೆ ಅದು ನೀರೇ ಆಗಿತ್ತು, ನೀರಲ್ಲ ಅಂತ ಕಾಣಿಸ್ತು. ಅದರಿಂದ ಎರಡು ನೀರಲ್ಲ ಅಂಥೇಳಿ ಅವನು ನೀರಿನಲ್ಲಿ ಬಿದ್ದ, ನೀರಲ್ಲ ಅಂದ್ಕೊಂಡು ನೀರಿನಲ್ಲಿ ಬಿದ್ದ, ಆಮೇಲೆ ನೀರು ಅಂದ್ಕೊಂಡು ವಸ್ತ್ರವನ್ನು ಎತ್ಕೊಂಡು ಹೋದ, ಅವನು ಎರಡೂ ಮಾಡ್ದ. ಆದರೆ ಎರಡೂ ಕೂಡ ಅವನಿಗೆ ಆ ರೀತಿ ಕಾಣಿಸ್ತು. ಆದರೆ ಅದು ಮಂತ್ರ ಔಷಧಿಗಳಿಂದ ಮಾಡಿರೋದು, ಅದು ಸತ್ಯ. ಆದರೆ ಇವನಿಗೆ ಕಾಣ್ತಲ್ಲ, ನೀರು ಅಲ್ಲದೆ ಇದ್ದದನ್ನು ನೀರು ಅಂದ್ಕೊಂಡ, ನೀರನ್ನು ನೀರಲ್ಲ ಅಂತ ಅಂದ್ಕೊಂಡ, ಅಂದರೆ ಅದು ಮಿಥ್ಯಾಭೂತವಾದದ್ದು. ಮಿಥ್ಯಾರ್ಥಾನ್ ಅಂದರೆ ಪರ್ವತಾದೀನ್, ಬೇರೆ ಬೇರೆ ಆಗ್ಬೋದು, ಪರ್ವತಗಳನ್ನು ಕೂಡ ತೋರಿಸ್ಬೋದು. ಅವನ ಶಕ್ತಿ ಎಂಬತಕ್ಕಂಥದ್ದು ಸತ್ಯ, ಅದನ್ನೇ ಹೇಳ್ತಾ ಇರೋದು. ಏನು ಹೌದು, ಅದು ಅಸ್ತ್ರದಿಂದ, ಅದು ಅಸ್ತ್ರದ ಶಕ್ತಿಯಿಂದ. ಈ ಕೆಲವು ಕಡೆ ಮಾಯಾ ಅಂತಂದರೆ ಬರೀ ಕಾಣಿಸುತ್ತಷ್ಟೇ, ತೋರಿಕೆಗೆ ಅಷ್ಟೇ, ಅದರಿಂದ ಏನಾಗಲ್ಲ. ತ್ರಿವಿಧ ಅಂದರೆ ಸ್ವರೂಪೇ ತ್ರಿವಿಧ, ಬಹಿಶ್ಚ ತ್ರಿವಿಧ, 3. ಒಳಗಡೆಯೂ ಭಗವಂತನ ಸ್ವರೂಪಭೂತವಾದದ್ದು 3, ಹಾಗೆ ಹೊರಗಡೆಯೂ 3. ಲಕ್ಷ್ಮೀ, ಪ್ರಕೃತಿ ಮತ್ತು ಜೀವರಲ್ಲಿರ್ತಕ್ಕಂಥ ವಿದ್ಯೆ, ಇದು ಮಾಯಾ. ಭಗವಂತನ ಮಾಯಾ ಇಚ್ಛಾ ಶಕ್ತಿ ತೇಜಸ್ಸು. ಭಗವಂತನಿಗಿಂತ ಬೇರೆಯಾದದ್ದು ಲಕ್ಷ್ಮೀ, ಪ್ರಕೃತಿ, ಜೀವರಲ್ಲಿರ್ತಕ್ಕಂಥ ಅಜ್ಞಾನ ಅವಿದ್ಯೆ, ಇದು 3. ದೇವಸ್ಯ ವಿಷ್ಣೋ ಸ್ವರೂಪಭೂತ ತದಧೀನಾಚ ಅಂತ, ಇದು ಒಂದು ಭಗವಂತನ ಸ್ವರೂಪಭೂತವೇ ಆಗಿದೆ 3, ಇನ್ನು 3 ಭಗವಂತನ ಅಧೀನ.
ಲಕ್ಷ್ಮೀ, ಪ್ರಕೃತಿ ಮತ್ತು ಜೀವರಲ್ಲಿರುವ ಅವಿದ್ಯೆ, ಅದು ಮೂರು ಭಗವಂತನ ಅಧೀನ ಆಗಿದೆ. ಅದು ಸ್ವಯಂ ಸತ್ಯ, ಇದೆಲ್ಲವೂ ಸತ್ಯವೇ ಆಗಿದೆ. ಅಷ್ಟೇ ಅಲ್ಲ, ಸತ್ಯಾರ್ಥಕಾರಿಣೀ ಚ, ಸತ್ಯವಾದ ಪದಾರ್ಥಗಳನ್ನೇ ಅದು ಸೃಷ್ಟಿ ಮಾಡುತ್ತೆ, ನಿರ್ಮಾಣ ಮಾಡುತ್ತೆ. ದೈತ್ಯ ಮಾಯಾ ಭ್ರಮಕರಿ ಮಾಯಾ ಚ ಅಸತ್ಯಾರ್ಥದರ್ಶಿನಿ ಇತ್ಯಪಿ ದ್ರಷ್ಟವ್ಯಂ. ದೈತ್ಯರ ಮಾಯೆ ಇದೆಯಲ್ಲ, ಅದು ಭ್ರಮಕರಿ ಮಾಯಾ, ಭ್ರಮನುಂಟು ಮಾಡ್ತಕ್ಕಂಥ ಮಾಯಾ. ಅದೇನು ಮಾಡುತ್ತೆ? ಕೇವಲ ಅಸತ್ಯಾರ್ಥದರ್ಶಿ, ಇಲ್ಲದೇ ಇರತಕ್ಕಂತಹ ವಸ್ತುಗಳನ್ನು ಅದು ತೋರಿಸುತ್ತೆ. ಸತ್ಯಾರ್ಥಕರಣ ಅಶಕ್ತಃ ಐಂದ್ರಜಾಲಿಕಾದಿ ನರತುರಗಾದಿ ಮಿಥ್ಯಾರ್ಥಾನ್ ದರ್ಶಯತ್. ಯಾರಿಗೆ ಸತ್ಯಭೂತವಾದಂತಹ ಪದಾರ್ಥವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ವೋ ಅಂತಹ ಮ್ಯಾಜಿಕ್ ಮಾಡುವವನು ಐಂದ್ರಜಾಲಿಕ, ಅವನೇನು ಮಾಡ್ತಾನೆ ಅಂತಂದರೆ, ಅವನು ಅಸತ್ಯಭೂತವಾಗಿರ್ತಕ್ಕಂತಹ ಮಿಥ್ಯಾಭೂತವಾದಂತಹ ಮನುಷ್ಯರು, ಕುದುರೆ, ಆನೆ ಇದನ್ನೆಲ್ಲ ತೋರಿಸ್ತಾನೆ. ಯಾರಿಗೆ ಸತ್ಯಭೂತವಾದಂಥ ತೋರಿಸಲಿಕ್ಕೆ ಸಾಮರ್ಥ್ಯ ಇಲ್ಲವೋ ಅಂಥವನು ಇದನ್ನೆಲ್ಲ ತೋರಿಸ್ತಾನೆ. ಶಕ್ತಸ್ತು ರಾಜ, ಸತ್ಯವಾದ ಆನೆ ಕುದುರೆನೇ ಇಟ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರತಕ್ಕಂತಹ ಯಾವ ರಾಜ ಇದ್ದಾನಲ್ಲ ಅವನು ನಥಥ, ಅವನು ಮಿಥ್ಯಾಭೂತವಾದನ್ನು ತೋರಿಸೋದಿಲ್ಲ. ಕಿಂತು ಸತ್ಯಾನೇವ ಗಜ ತುರಗಾದೀನ್ ಸಂಪಾದಯತಿ, ಅವನು ಸತ್ಯಭೂತವಾದಂತಹ ಆನೆ ಕುದುರೆ ಇವುಗಳನ್ನೇ ಅವನು ತನ್ನ ರಾಜ್ಯದಲ್ಲಿ ಸಂಪತ್ತನ್ನಾಗಿ ಸಂಪಾದನೆ ಮಾಡ್ತಾನೆ. ಆದ್ದರಿಂದ ಅಶಕ್ತನಾದವನು ಮಿಥ್ಯಾಭೂತವಾದನ್ನು ತೋರಿಸ್ತಾನೆ, ಸಶಕ್ತನಾದವನು ಅವನು ಸತ್ಯಭೂತವಾದನ್ನೇ ಇಟ್ಕೊಂಡಿರ್ತಾನೆ. ಏವಂ ಸಪ್ತಮಾಯಾಪಿ ಸತ್ಯಾ ಏವ ಜಾತಾಃ, ಹೀಗೆ ಏವಂ ಸಪ್ತಮಾಯಾ ಅಪಿ ಸತ್ಯ ಏವ ಜಾತಃ. ಈಗ 7ನೇ ಮಾಯ, ಈಗ ಹಿಂದೆ ಹೇಳಿದ್ದು 6 ಆಯಿತು, ಇವಾಗ 7ನೇದು ಯಾವುದದು ಅಂತಂದರೆ ಇನ್ನೊಬ್ಬರಿಗೆ ಕಾಣುವಂತೆ ಮಾಡ್ತಕ್ಕಂಥ ಮಾಯ. ಇನ್ನೊಬ್ಬರಿಗೆ ಇಲ್ಲದೇ ಇರುವಂಥ ಪದಾರ್ಥಗಳನ್ನು ತೋರುವಂತೆ ಮಾಡ್ತಕ್ಕಂಥ ಒಂದು ಮಾಯ ಇದೆಯಲ್ಲ, ಅದು 7ನೇ ಮಾಯ. ಅದು ಕೂಡ ಸತ್ಯವೇ ಅಂತ. ಈ ರೀತಿಯಲ್ಲಿ 7 ವಿಧವಾಗಿರ್ತಕ್ಕಂಥ ಮಾಯೆಯು ಕೂಡ ಸತ್ಯವೇ ಆಯಿತು. 3 ಭಗವಂತನದ್ದು, ಭಗವಂತನಿಗಿಂತ ಬೇರೆಯಾದದ್ದು 3, ಒಂದು ಲಕ್ಷ್ಮೀ, ಇನ್ನೊಂದು ಪ್ರಕೃತಿ, ಇನ್ನೊಂದು ಜೀವರಲ್ಲಿರೋ ಅವಿದ್ಯ. ದೈತ್ಯರಲ್ಲಿರ್ತಕ್ಕಂತಹ ಇಲ್ಲದೇ ಇರುವ ಪದಾರ್ಥಗಳನ್ನು ತೋರಿಸುವಂತಹ ಒಂದು ಶಕ್ತಿ, ಇದು 7ನೇದು. ಇದೆಲ್ಲವೂ ಸತ್ಯವೇ ಆಗಿದೆ, ಯಾವುದು ಮಿಥ್ಯಾ ಅಲ್ಲ. ತವತ್ವನಿರ್ವಾಚ್ಯ ಮಾಯಾ ನ ಸುರೇನಾಪಿ ಚಾಸುರೇ. ನೀವು ಹೇಳುವಂತಹ ಅನಿರ್ವಚನೀಯವಾದ ಅವಿದ್ಯೆ ಇದೆಯಲ್ಲ, ಅದು ದೇವತೆಗಳಲ್ಲೂ ಇಲ್ಲ, ಅಸುರರಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ನೀವು ಹೇಳ್ತಕ್ಕಂತಹ ಅವಿದ್ಯೆ ಎಂಬತಕ್ಕಂಥದ್ದು ಯಾರಲ್ಲೂ ಇಲ್ಲದೆ ಇರತಕ್ಕಂಥ ಅನಿರ್ವಚನೀಯವಾದದ್ದು ಅಂತ ಹೇಳ್ತೀರ. ಅಂತಹ ಅನಿರ್ವಚನೀಯವಾದ ಮಾಯೆ ಎಂಬತಕ್ಕಂಥದ್ದು ಯಾರಲ್ಲೂ ಇಲ್ಲದೆ ಇರತಕ್ಕಂಥದ್ದು ಅಂತ ಅದಕ್ಕೆ ಸಮಾನ. ಅದೇ ಹೇಳ್ತಾರೆ, ಮಿಥ್ಯಾಭೂತ ಮಾಯಾ ಅಂತೂ ನ ಕುತ್ರಾಪಿ ಪಶ್ಯಾಮಃ ಇತ್ಯಾಹ. ಮಿಥ್ಯಾಭೂತವಾದಂತಹ ಮಾಯೆ ಅದನ್ನು ಎಲ್ಲಿಯೂ ಕೂಡ ನಾವು ಕಾಣೋದೇ ಇಲ್ಲ, ಅದಕ್ಕೆ ಪ್ರಮಾಣವೇ ಇಲ್ಲ ಅಂತ ಅರ್ಥ. ಮದಾಂಧೇತು ಮಹಾದೈತ್ಯೇ ಗುರೋರಪ್ಯವಮಂತರಿ ತವೋಪಮಾ ಕಥಂಚಿತ್ ಸ್ಯಾತ್ ಮಿಥ್ಯಾತ್ವಂ ನಾಸ್ತಿತಾ ಯದಿ. ಇನ್ನು ಮಿಥ್ಯಾಶಬ್ದಕ್ಕೆ ಏನರ್ಥ ಅಂತ ಇಟ್ಕೊಂಡು ಹೇಳ್ತಾರೆ. ಮಿಥ್ಯಾಶಬ್ದಕ್ಕೆ ಅಸತ್ ಅಂತ, ಅಸತ್ಯ ಅಂತ ಅರ್ಥ ಆದರೆ ಆವಾಗ ನಿನಗೆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದರೆ ಗುರುಗಳಿಗೆ ಅವಮಾನ ಮಾಡದಂತೆ ಆಗುತ್ತೆ. ಮಿಥ್ಯಾಶಬ್ದಕ್ಕೆ ಅಸತ್ಯ ಅಂತ ಅರ್ಥ ಮಾಡಿಬಿಟ್ರೆ ಆವಾಗ ಮಾಯಾವಾದ ಮತದಲ್ಲಿ ಮಿಥ್ಯಾಶಬ್ದಕ್ಕೆ ಅಸತ್ಯ ಅಂತ ಅರ್ಥ ಹೇಳಲ್ಲ. ಅಂದರೆ ಗುರುಗಳು ಅನಿರ್ವಚನೀಯ ಅಂತ ಹೇಳ್ತಾರೆ. ಅಸತ್ಯ ಅಂತ ಹೇಳಿಬಿಟ್ರೆ ಗುರುಗಳಿಗೆ ಹೇಳದೇ ಇರತಕ್ಕಂಥ ಅರ್ಥವನ್ನು ಹೇಳದಂತೆ ಆಯಿತು. ಅದರಿಂದಾಗಿ ಅದು ಗುರುಗಳಿಗೆ ಅವಮಾನ ಮಾಡದಂತೆ ಆಯಿತು. ಅದರಿಂದ ಏನಾಯಿತು, ನೀನು ಗುರುಗಳಿಗೆ ಅವಮಾನ ಮಾಡಿರ್ತಕ್ಕಂಥ ದೈತ್ಯ ಇದ್ದಾನೆ, ಅವನಿಗೆ ಸಮಾನನಾಗಿ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾನೆ. ಗುರುಗಳಿಗೆ ಅವಮಾನ ಮಾಡಿರ್ತಕ್ಕಂಥ ಒಬ್ಬ ದೈತ್ಯ ಇದ್ದಾನೆ, ಅವನಿಗೆ ಸಮಾನನಾಗ್ತೀಯಾ, ಅವನಂತೆ ಆಗ್ತೀಯಾ. ಒಂದು ವೇಳೆ ಮಿಥ್ಯಾಶಬ್ದಕ್ಕೆ ಅಸತ್ಯ ಅಂತ ಅರ್ಥ ಹೇಳಿದ್ರು. ಗುರುಗಳಿಗೆ ಅವಮಾನ ಮಾಡಿದಂತಹ
ವ್ಯಕ್ತಿ ಯಾರು ಅಂತಂದರೆ ಭಸ್ಮಾಸುರ. ಅವನು ರುದ್ರದೇವರಿಂದ ತಪಸ್ಸು ಮಾಡಿ ವರ ಪಡೆದ. ವರ ಪಡೆದ ಮೇಲೆ ಏನು ಕೇಳ್ದ ಅವನು? ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಭಸ್ಮ ಆಗಬೇಕು ಅಂದ. ರುದ್ರ ತಥಾಸ್ತು ಅಂದರು. ಅವ್ರು ತಥಾಸ್ತು ಅಂತ ಕೈ ಹಿಂಗೆ ಅಂದರು. ಇವನ್ ಕೈ ತೊಗೊಂಡೋದ ಅವ್ರ ತಲೆ ಮೇಲೆ. ನಿಮ್ಮ ತಲೆ ಮೇಲೆ ನಾ ಕೈ ಇಡ್ತೇನೆ. ನೋಡಿ, ಇಲ್ಲಿಗ ರುದ್ರದೇವರನ್ನೇ ಸಾಯಿಸಬೇಕು ಅಂತ ಹೊರಟ. ಅಂದರೆ ರುದ್ರದೇವರನ್ನು ಅವಮಾನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ನೀವು ಅನುಗ್ರಹ ಮಾಡಿದ್ದೀರಲ್ಲ ಇದು ಸತ್ಯ ಅಂತ ಅವನಿಗೆ ಸಂದೇಹ ಬಂತು. ಅದರಿಂದ ಗುರುಗಳಲ್ಲಿ ಅವನು ವಿಶ್ವಾಸ ಇಡಲಿಲ್ಲ. ಗುರುಗಳು ಕೊಟ್ಟು ಅನುಗ್ರಹ ಮಾಡಿರ್ತಕ್ಕಂಥ ವಿದ್ಯೆ ಅದರಲ್ಲೂ ಕೂಡ ಅವನಿಗೆ ವಿಶ್ವಾಸ ಇರಲಿಲ್ಲ. ಅವನೇನು ಮಾಡ್ದ? ಆ ರುದ್ರದೇವರನ್ನೇ ಅವಮಾನ ಮಾಡಲಿಕ್ಕೆ ಹೊರಟ. ಹಾಗೆಯೇ ನೀವು ಕೂಡ ಒಂದು ವೇಳೆ ಮಿಥ್ಯಾ ಎಂಬತಕ್ಕಂಥ ಶಬ್ದಕ್ಕೆ ಅಸತ್ಯ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಇಲ್ಲದೇ ಇದ್ದದನ್ನು ಮಾಡ್ತಾ ಇದ್ದು, ಇಲ್ಲದೇ ಇದ್ದ ಅರ್ಥನ ಹೇಳ್ತಾ ಇದ್ದೀರಾ. ಅಂದರೆ ಇದು ಗುರುಗಳಿಗೆ ಅವಮಾನ ಮಾಡಿದಂತೆ ಆಯಿತು. ಗುರುಗಳು ಕೊಟ್ಟಿದ್ದನ್ನು ನೀವು ಸಂದೇಹ ಪಟ್ಟಂತೆ ಆಯಿತು. ಅಂದರೆ ಗುರುಗಳು ಹೇಳಿರ್ತಕ್ಕಂಥದ್ದು ಮಿಥ್ಯಾ ಶಬ್ದಕ್ಕೆ ಅನಿರ್ವಚನೀಯ. ಒಂದು ವೇಳೆ ಅಸತ್ಯ ಅಂತ ಅರ್ಥ ಹೇಳ್ತೀರಾ ಅಂತಂದರೆ ಭಸ್ಮಾಸುರನಿಗೆ ನೀನು ಸಮಾನನಾಗ್ತೀಯಾ, ಅದನ್ನು ಅದು ಅರ್ಥ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮತ ಪ್ರಕಾರ ಮಾಯಾ ಕಲ್ಪಿತವಾದದ್ದು ಮಿಥ್ಯಾ, ಮಾಯಾ ಕಲ್ಪಿತವಾದದ್ದು ಅದು ಮಿಥ್ಯಾ ಅಂತ ಅವ್ರು ಹೇಳ್ತಾರೆ. ಅಜ್ಞಾನ ಕಲ್ಪಿತವಾದದ್ದು ಮಿಥ್ಯಾ. ಮಿಥ್ಯಾ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಅಸತ್ಯ ಅಂತ ಅರ್ಥ ಅಲ್ಲ. ಈಗ ಎರಡು, ಶಶವಿಷಾಣ ಅಸತ್ಯ, ಶುಕ್ತಿರಜತ ಮಿಥ್ಯಾ. ಶಶವಿಷಾಣ ತೋರೋದೇ ಇಲ್ಲ, ಇದು ಶುಕ್ತಿರಹಿತ ತೋರುತ್ತೆ. ಹಾಗೆ ಯಾವ ತೋರೋದೇ ಇಲ್ವೋ ಅದು ಅಸತ್ಯ, ಯಾವ ತೋರುತ್ತೋ ಅದು ಮಿಥ್ಯಾ ಅಂತ ಅವ್ರು ಹೇಳ್ತಾರೆ. ಅಂದರೆ ಶುಕ್ತಿರಹಿತ ಇದೆಯಲ್ಲ ಅದನ್ನು ಅವರು ಅಸತ್ಯ ಅಂತ ಹೇಳಲ್ಲ. ಒಂದು ವೇಳೆ ಅಸತ್ಯ ಅಂತ ಹೇಳಿಬಿಟ್ರೆ ಆವಾಗ ಗುರುಗಳಿಗೆ ಅವಮಾನ ಮಾಡಿದಂತಹ ಭಸ್ಮಾಸುರನಂತೆ ಆಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾತ್ವವು ಕಥಂಚಿತ್ ಒಂದು ವೇಳೆ ನಾಸ್ತಿತಾ ಯದಿ, ಅಸತ್ಯ ಅಂದರೆ ಇಲ್ಲ ಎಂಬತಕ್ಕಂಥ ಅರ್ಥವಾದರೆ ಗುರೋರಪಿ ಗುರುಗಳಿಗೂ ಕೂಡ ಅವಮಂತರಿ ಅವಮಾನವನ್ನು ಮಾಡ್ತಕ್ಕಂತಹ ಮದಾಂಧೆ ಮದದಿಂದ ಕುರುಡನಾಗಿರ್ತಕ್ಕಂತಹ ಮಹಾದೈತ್ಯೆ ಮಹಾದೈತ್ಯನಾದ ಭಸ್ಮಾಸುರನಲ್ಲಿ ತವ ನಿನಗೆ ಉಪಮಾ ಹೋಲಿಕೆಯು ಸ್ಯಾತ್ ಉಂಟಾಗುತ್ತದೆ. ಮಿಥ್ಯಾತ್ವ ಅಂತಂದರೆ ಕಥಂಚಿತ್ ಒಂದು ವೇಳೆ ನಾಸ್ತಿತಾ ಯದಿ ಇಲ್ಲ ಎಂಬುದಾಗಿ ಅರ್ಥವನ್ನು ಹೇಳೋದು ಅಂತಾದರೆ ಗುರೋರಪಿ ಗುರುಗಳಿಗೂ ಅವಮಂತರಿ ಅವಮಾನ ಮಾಡಿರತಕ್ಕಂತಹ ಮದಾಂಧೆ ಮದದಿಂದ ಕುರುಡನಾದಂತಹ ಮಹಾದೈತ್ಯೆ ದೊಡ್ಡ ಭಸ್ಮಾಸುರ ಎಂಬತಕ್ಕಂಥ ದೈತ್ಯನಲ್ಲಿ ತವ ನಿನಗೆ ಉಪಮಾ ಸಾದೃಶ್ಯವು ಸ್ಯಾತ್ ಉಂಟಾಗುತ್ತದೆ. ಅವರ ಗುರುಗಳು ಮಿಥ್ಯಾಕ್ಕೆ ಅನಿರ್ವಚನೀಯ ಅಂತ ಹೇಳಿದ್ದಾರೆ. ಒಂದು ವೇಳೆ ಮಾಯಾವಾದಿಗಳು ಶಂಕರಾಚಾರ್ಯರು ಒಂದು ವೇಳೆ ಮಾಯಾ ಶಬ್ದಕ್ಕೆ ಅಸತ್ಯ ಅಂತ ಅರ್ಥ ಹೇಳಿಬಿಟ್ರೆ ಆವಾಗ ಮಹಾದೈತ್ಯನಿಗೆ ಸಮಾನನಾಗ್ತೀಯಾ? ಹೇಳಲ್ಲ, ಹೇಳಿದ್ರೆ ಹಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತವ ಮಾಯಾವಾದಿನಃ ಉಪಮಾ, ಯಾರಿಗೆ ಸಾದೃಶ್ಯ? ಮಾಯಾವಾದಿಗಳಿಗೆ ಸಾದೃಶ್ಯ ಅಂತ ಅರ್ಥ. ಕಥಂಚಿತ್ ಇತ್ಯನೇನ ತತ್ರಾಪಿ ಮಾಯಾಯಾ ವಸ್ತುಗತ್ಯ ನಾಸ್ತಿತಾ ಅಂತ ಅರ್ಥ. ಅಲ್ಲಿ ಕಥಂಚಿತ್ ಅಂತ ಹೇಳಿದ್ರಿಂದ ಅಲ್ಲಿ ಮಾಯಾಕ್ಕೆ ನಾಸ್ತಿ ಅದು ಇಲ್ಲ ಅಂತ ಹೇಳೋದಿಲ್ಲ ಅಂತ. ಕಿಂತು ವಾಂಗ್ಮಾತ್ರೇಣ ಇತಿ ಸೂಚಯತಿ, ಕೇವಲ ಬಾಯಿಂದ ಇಲ್ಲ ಅಂತ ಹೇಳೋದಷ್ಟೆ. ನಾಸ್ತಿತ ಅಂದರೆ ಏನರ್ಥ? ಅಸತ್ವಂ ಮತ್ತು ಅನಿರ್ವಾಚ್ಯತ್ವಂ. ನಾಸ್ತಿ ಅಂತಂದರೆ ಇಲ್ಲವೇ ಇಲ್ಲ ಅಂತ ಅರ್ಥ, ಹೊತ್ತು ಅನಿರ್ವಚನೀಯ ಅಂತ ಅರ್ಥ ಅಲ್ಲ. ಒಂದು ವೇಳೆ ಮಿಥ್ಯಾತ್ವ ಅನ್ನೋದಕ್ಕೆ ಅಸತ್ವ ಅಂತ ಅರ್ಥ ಹೇಳ್ತೀರಾ ಅಂತಾದರೆ ಗುರುಗಳು ಹೇಳದೇ ಇರುವಂಥ ಅರ್ಥವನ್ನು ಹೇಳಿದ್ರಿಂದಾಗಿ ನಿನಗೆ ಮಹಾದೈತ್ಯನ ಸಾಮ್ಯ ಎಂಬತಕ್ಕಂಥದ್ದು ಬರಬೇಕಾದೀತು ಅಂತ ಅರ್ಥ. ಯಾರು? ನಾವು ಶುಕ್ತಿರಹಿತ ಮಿಥ್ಯಾ ಅಂದರೆ ಅದು ಅಸತ್ ಅಂತಲೇ ಅರ್ಥ. ನಮ್ಮ ಸಿದ್ಧಾಂತ ಪ್ರಕಾರ ಶುಕ್ತಿರೂಪ್ಯ ಮಿಥ್ಯಾ ಅಂದರೆ ಅದು ಅಸತ್ ಅಂತಲೇ ಅರ್ಥ.
ಮಾಯಾವಾದಿಗಳ ಮತದಲ್ಲಿ ಶುಕ್ತಿರೂಪ್ಯ ಮಿಥ್ಯಾ ಅಂತಂದರೆ ಸತ್ ಅಲ್ಲ ಅಸತ್ತು ಅಲ್ಲ ಸದ್ವಿಲಕ್ಷಣ ಅಂತ ಅರ್ಥ. ನಮ್ಮತ ಪ್ರಕಾರ ಅಸತ್ತೇ. ಶುಕ್ತಿರೂಪ್ಯಕ್ಕೂ ಮತ್ತು ಶಶವಿಷಾಣಕ್ಕೂ ಏನು ವ್ಯತ್ಯಾಸ ಇಲ್ಲ. ಶಶವಿಷಾಣ ಹೇಗೆ ಅಸತ್ಯವೋ ಶುಕ್ತಿರೂಪ್ಯವೂ ಕೂಡ ಅದೇ ರೀತಿಯಲ್ಲಿ ಅಸತ್ಯ. ರಜ್ಜು ಸರ್ಪವೂ ಕೂಡ ಹಾಗೇನೆ, ಅದು ಅತ್ಯಂತ ಅಸತ್ ನಮ್ಮತ ಪ್ರಕಾರ. ಅದು ದೋಷದಿಂದ ತೋರುತ್ತೆ, ದೋಷವಶಾತ್ ತೋರುತ್ತಷ್ಟೆ. ತೋರಿದೆ ಅಂದ ಮಾತ್ರ ಇರಬೇಕು ಅಂತಿಲ್ಲ, ಇಲ್ಲದೇ ಇದ್ದದ್ದೇ ತೋರಿದೆ. ಯಾಕೆ? ನಮಗೆ ಅನುಭವ ಹಾಗೆ. ಅಸದೇವ ರಜತಂ ಪ್ರತ್ಯಭಾತ್, ಇಲ್ಲದೇ ಇರತಕ್ಕಂತಹ ರಜತವೇ ತೋರ್ತು ಅಂತ ಅನುಭವ. ತೋರಿದ್ಯಾವುದು ಇಲ್ಲದೇ ಇರತಕ್ಕಂಥದ್ದು, ಎಂದು ಇಲ್ಲದೇ ಇರತಕ್ಕಂಥದ್ದೇ ತೋರಿತು, ಅನುಭವ ಇದೆ. ಅನುಭವಕ್ಕೆ ಅನುಗುಣವಾಗಿ ರಜತ ಎಂಬತಕ್ಕಂಥದ್ದು ಅಸತ್. ಅಂದರೆ ಶುಕ್ತಿ ರಜತಕ್ಕೂ ಮತ್ತು ಶಶವಿಷಾಣಕ್ಕೂ ಏನು ವ್ಯತ್ಯಾಸ ಇಲ್ಲ. ಶಬ್ದ ಬೇರೆ, ಅದು ವಸ್ತುಗಳು ಬೇರೆ ಅಂತ ಹೇಳೋದಷ್ಟೆ. ಎರಡೂ ಅಸತ್. ಶ್ರೀಕೃಷ್ಣಾರ್ಪಣ ವಸ್ತು. 2:30 ಬಾಧಕ ಜ್ಞಾನ ಎಲ್ಲಿ ಬರುತ್ತೋ ಅದೆಲ್ಲ ಅಸತ್ಯ ಆಗಿರುತ್ತೆ. ಹೌದು. ಅದು ಅನಿತ್ಯ. ಅನಿತ್ಯ ಬೇರೆ, ಅಸತ್ಯ ಬೇರೆ. ಅಸತ್ಯ ಅಂದರೆ ಯಾವತ್ತೂ ಇಲ್ಲದೆ ಇರೋದು, ಅದು ಅಸತ್ಯ. ಅನಿತ್ಯ ಅಂದರೆ ಒಂದು ಕಾಲದಲ್ಲಿದ್ದು ಒಂದು ಕಾಲದಲ್ಲಿ ಇಲ್ಲದೆ ಇರೋದು, ಅದು ಅನಿತ್ಯ. ಯಾವುದು? ಕನಸ ಅದು ಸತ್ಯ, ಅನಿತ್ಯ. ಸತ್ಯ ಅನಿತ್ಯ. ಅಲ್ಲಿ ಅಸತ್ಯದ ಅಂಶನೂ ಇದೆ, ಅಸತ್ಯದ ಅಂಶವೂ ಇದೆ. ಯಾವುದು ಅಸತ್ಯ ಅಂತಂದರೆ, ನಾವು ನೋಡಿದ್ದು ಸತ್ಯ, ನೋಡಿದ್ದನ್ನು ಹೊರಗಡೆ ಇದ್ದದ್ದೇ ಅಂತ ತಿಳಿದ್ವಲ್ಲ, ಹೊರಗದ್ದನ್ನೇ ನೋಡಿದ್ದು ಅಂತ, ಅದೆಲ್ಲ ಸತ್ಯ. ಅಂಜಿಕೆ ಆದದ್ದೆಲ್ಲ ಸತ್ಯವೇ ಅದೆಲ್ಲ. ಆದರೆ ನೀವು ಇವತ್ತೊಂದು ಬಂಗಾರದ ಅಂಗಡಿಗೆ ಹೋಗಿರ್ತೀರ, ಕನಸಲ್ಲಿ ನೀವು ಅದೇ ಬಂಗಾರದ ಅಂಗಡಿ ಅಂತ ಅಂದ್ಕೊಳ್ತೀರಿ. ಬಂಗಾರದ ಅಂಗಡಿ ನೋಡಿದ್ದು ಸತ್ಯ, ಅದು ಮಾನಸಿಕವಾದದ್ದನ್ನು ನೋಡಿದ್ದು. ಸಂಸ್ಕಾರದಿಂದ ಭಗವಂತ ಅದನ್ನು ನಿರ್ಮಾಣ ಮಾಡಿ ತೋರಿಸಿರ್ತಾನೆ, ಅದು ನೋಡಿದ್ದು. ನೀವೇನು ಅಂದ್ಕೊಳ್ತೀರಿ? ಇವತ್ತು GRTಗೆ ಹೋಗಿದ್ರಲ್ಲ, ಅದೇ GRT ಅಂತ ಅಂದ್ಕೊಳ್ತೀರ. ಅದು ಅಸತ್ಯ. ಅಂದರೆ ಸತ್ಯಾಂಶವೂ ಇದೆ, ಅಸತ್ಯಾಂಶವೂ ಇದೆ. ನೋಡಿದ್ದು ಸತ್ಯ, ಅದೇ ಇದು ಅಂತಕ್ಕಂಥದ್ದು ಅಂದ್ಕೊಳ್ತೇವಲ್ಲ, ಅದು ಮಾತ್ರ ಅಸತ್ಯ. ಅದೆಲ್ಲ ಏನು ಕೆಟ್ಟದ್ದು ಅಂತಲೂ ಹೇಳಲಿಕ್ಕಾಗಲ್ಲ, ಒಳ್ಳೆಯದು ಅಂತಲೂ ಹೇಳಲಿಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅದೇ ದೋಷವು ಅಂತಲೂ ಹೇಳಿಕ್ಕೆ ಬರಲ್ಲ, ಗುಣ ಅಂತಲೂ ಹೇಳಿಕ್ಕೆ ಬರಲ್ಲ. ಅದರಿಂದ ಎರಡನ್ನೂ ಹೇಳಬಹುದು ಒಂದೇ. ಬಂದು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಆವಾಗ ಅದು ಗುಣವೇ. ನೀ ಇದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವಾಗ ದೋಷ. ಆದ್ದರಿಂದ ಬರೋದು ಹೋಗೋದು ಅನ್ನೋದು ಅಲ್ಲ, ಅಲ್ಲಿ ವಿಷಯ ಏನು ಅಂತ ನೋಡಿ, ಮ್ಯಾಟ್ರ್ ಏನು ಅಂತ ನೋಡಿ, ಸಬ್ಜೆಕ್ಟ್ ಏನು ಅಂತ ನೋಡಿ, ಆಮೇಲೆ ಅದು ಒಳ್ಳೆ